LSG ವಿರುದ್ಧ RCB ಕೇವಲ 1 ರನ್‌ಗಳಿಂದ ಸೋಲನ್ನು ಗಳಿಸಿದೆ. ಯಾಕಪ್ಪ ಅಂತಂದರೆ RCB ಒಂದು ಒಳ್ಳೆ ರೀತಿಯಾಗಿ ಒಂದು ಬ್ಯಾಟಿಂಗ್ ಯೂನಿಟನ್ನು ಹೊಂದಿದೆ. ಆದರೆ ಒಂದು ಬೌಲಿಂಗ್ ಯೂನಿಟಲ್ಲಿ ನಮ್ಮ ಒಂದು RCBಯ ಒಂದು ತುಂಬಾ ಸ್ಟ್ರಾಂಗ್ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಎಷ್ಟೇ ಒಂದು ಹೈ ಸ್ಕೋರ್ ಆದ್ರೂ ಕೂಡ ಅದರ ಹತ್ತಿರಕ್ಕೇ ಹೋಗಿ ಒಂದು RCB ಸೋತು ಬರುತ್ತೆ. ಆದರೆ ಏನಪ್ಪ ಅಂತಂದರೆ ಒಂದು ಬೌಲಿಂಗ್ ಯೂನಿಟ್ ಏನಾದರೂ ನಮ್ಮ ಒಂದು RCBದು ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಒಂದು ಸ್ಕೋರ್ ಕೂಡ ಕಡಿಮೆ ಮಾಡ್ಬೋದಾಗಿತ್ತು. ಹಾಗೆ ವಿಕೆಟ್ಗಳನ್ನು ಕೂಡ ಪಡ್ಕೊಳ್ಬೋದಾಗಿತ್ತು. ಅದರೊಂದಿಗೆ ಬ್ಯಾಟಿಂಗ್ ಯೂನಿಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ಕೋರ್ ಕಡಿಮೆ ಆದಾಗ ಅವರನ್ನು ಚೇಸ್ ಮಾಡೋದು ತುಂಬಾ ಸುಲಭವಾಗಿರುತ್ತೆ. ಆ ಟೈಮ್ನಲ್ಲಿ ನಮ್ಮ ಒಂದು RCB ಜಯವನ್ನು ಗಳಿಸೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಆದರೆ ಈಗೇನಪ್ಪ ಅಂತಂದರೆ ನಮ್ಮ ಒಂದು RCBಯ ಬೌಲಿಂಗ್ ಯೂನಿಟು ಲೋ ಆಗಿರೋದ್ರಿಂದ ಒಂದು ಬ್ಯಾಟಿಂಗ್ ಯೂನಿಟು ಸ್ಟ್ರಾಂಗ್ ಆಗಿದೆ. ಆದರೆ ಒಂದು LSG ಅವರು ಒಂದು 222 ರನ್ಗಳನ್ನು LSG ಅವರು ಗಳಿಸಿದ್ರು. ನಮ್ಮ RCB ಅದನ್ನು ಚೇಸನ್ನು ಮಾಡೋದಕ್ಕೆ ಹೋಗಿ ಒಂದು 221 ರನ್ಗಳನ್ನು ಹೊಡೆದು ಒಂದು RCB ಕೇವಲ 1 ರನ್ಗಳಿಂದ ಒಂದು ಸೋಲನ್ನು ಅನುಭವಿಸಬೇಕಾಗಿದೆ. ಹೇಳ್ತಾರಲ್ಲ, ಒಂದೊಂದು ರನ್ಗಳನ್ನು ಕೂಡ ಇಂತಹ ಒಂದು ಟೈಮ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ಟೈಮ್ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದು LSG ಅವರಿಗೆ. ಯಾಕಪ್ಪ ಅಂತಂದರೆ 1 ರನ್ಗಳಿಂದ LSG ಅವರು ಒಂದು ಜಯವನ್ನು ಗಳಿಸಿದ್ದಾರೆ. 1 ರನ್ಗಳಿಂದ RCB ಒಂದು ಸೋಲನ್ನು ಒಪ್ಪಬೇಕಾಗಿದೆ. ಯಾಕಪ್ಪ ಅಂದರೆ ನಮ್ಮ ಒಂದು ಬೌಲಿಂಗ್ ಯೂನಿಟ್ ಇನ್ನೊಂದು ಸ್ವಲ್ಪ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಒಂದು ಮ್ಯಾಚ್ಗಳನ್ನ ನಮ್ಮ RCB ಗೆಲ್ಬೋದಾಗಿತ್ತು. ಒಂದು ಬ್ಯಾಟಿಂಗ್ ಯೂನಿಟು ಸ್ಟ್ರಾಂಗ್ ಆಗಿದೆ, ಬೌಲಿಂಗ್ ಯೂನಿಟು ಲೋ ಆಗಿದೆ. ಏನು ಮಾಡೋದಕ್ಕಾಗೋದಿಲ್ಲ. ಒಂದು ಸೆಲೆಕ್ಷನ್ ಕಮಿಟಿಯು ಒಂದು ಮೊದಲೇ ಒಂದು ಪರ್ಚೇಸ್ ಮಾಡಿರೋ ಆಟಗಾರರ ಮೇಲೆ ನಿರ್ಧಾರವಾಗಿರುತ್ತೆ. ಒಂದು ಬೌಲಿಂಗ್ ಯೂನಿಟು ತುಂಬಾ ಸ್ಟ್ರಾಂಗ್ ಆಗಬೇಕಾಗಿದೆ ನಮ್ಮ ಒಂದು RCB. ಇದೇ ರೀತಿ ಆದರೆ ನಮ್ಮ ಒಂದು RCB ಕೇವಲ ಮ್ಯಾಚ್ಗಳನ್ನ ಸೋಲ್ಕೊಳ್ತಾನೆ ಹೋಗ್ತಾ ಇದೆ, ಒಂದು ಗೆಲ್ಕೊಳ್ತಾನೆ ನಮ್ಮ ಒಂದು RCB ಹೋಗ್ತಾ ಇಲ್ಲ. ಹೀಗೆ ಆದರೆ ಒಂದು ಈ ಸಲ ಒಂದು RCBಯ ಕನಸು, ಒಂದು ಕಪ್ಪನ್ನು ಗೆಲ್ಲುವ ಕನಸು ತುಂಬಾ ನುಚ್ಚು ನೂರು ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನಿಸ್ತದೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೋಗಬೇಡಿ. ಹಾಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನಿಸ್ತದೆ ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ